ಹಾಯ್, ಎಲ್ಲರಿಗೂ ಕಥಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 9ನೇ ಅಧ್ಯಾಯವನ್ನು ಮುಗಿಸಿ 10ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಎಷ್ಟು ದಿನ ನಿಸಮ್ಮು, ಈಗಾಗಲೇ ತುಂಬ ದೊಡ್ಡ ತಪ್ಪು ಮಾಡಿದ್ದೀಯಾ. ಇನ್ನೂ ವಿಷಯನ ಮುಚ್ಚಿಟ್ಟು ಅದರ ಮೇಲೆ ದೊಡ್ಡ ತಪ್ಪು ಮಾಡಬೇಡ. ನನ್ನ ಮಾತು ಕೇಳೆ. ಆಗೋದೆಲ್ಲ ಆಗೋಗಿದೆ. ನೀನು ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಆಗಿರೋದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೆ ಆಗೋದನ್ನು ತಡಿಬಹುದು. ಮನೆಯಲ್ಲಿ ವಿಷಯ ತಿಳಿಸು. ಒಂದು ವೇಳೆ ನೀನು ಮನೆಯಲ್ಲಿ ಹೇಳದೆ ಹೋದರೂ ವಿಷಯ ತಾನೇ ಹೊರಗೆ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಆಮೇಲೆ ನೀನು ಹೇಳಿದರೂ ಹೇಳದೆ ಹೋದರೂ ನೀನು ಗರ್ಭಿಣಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಎಂದು ಅವಳಿಗೆ ವಾಸ್ತವವನ್ನು ಅರ್ಥ ಮಾಡಿಸಲು ನೋಡಿದಳು ಸಾನ್ವಿ. ಅವಳ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದೆ ಅಳುತ್ತಲೇ ಮೌನವಾದಳು ಸಮಷ್ಟಿ. ನೋಡು, ನಾನು ನಿನ್ನ ಫ್ರೆಂಡಾಗಿ ಹೇಳೋದೆಲ್ಲ ಹೇಳಿದ್ದೀನಿ. ನಿನಗೆ ನನ್ನ ಕೈಲಿ ಆದಷ್ಟು ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ನಿನಗೆ ಬಿಟ್ಟ ವಿಷಯ. ನಿನ್ನ ಜೀವನ, ನಿನ್ನ ತೀರ್ಮಾನ ಎಂದವಳೆ ಅಸಮಾಧಾನದಿಂದ ಅಲ್ಲಿಂದ ಹೊರಟೇ ಬಿಟ್ಟಳು ಸಾನ್ವಿ. ಏನು ಮಾಡಬೇಕು ಎಂದು ತೋಚದೆ ಕಣ್ಣೀರಾದಳು ಸಮಷ್ಟಿ. ಫೈನಲಿ ದೊಡ್ಡ ಚಕ್ರವ್ಯೂಹದಿಂದ ಹೊರಗಡೆ ಬಂದೆ ಎಂದು ನಗುತ್ತಲೇ ನುಡಿದನು ಶೋಭಿತ್. ಉಫ್, ಸಾಕಾಗಿ ಹೋಯಿತು ಮಗ. ಎಷ್ಟೊಂದು ದಿಮಾಕು ಗೊತ್ತಾ ಆ ಸಮಷ್ಟಿಗೆ. ನನಗೇನೆ ವಾರ್ನ್ ಮಾಡ್ತಾಳೆ. ನಿನ್ನ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸ್ತೀನಿ, ನಿನ್ನ ನಿಜವಾದ ಮುಖನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ ಅಂತ ಎಂದನು ಕೋಪದಿಂದ ವಿಕ್ರಾಂತ್. ಅವಳು ಹೇಳೋದು ಮಾತ್ರ ಕಣು. ಯಾಕಂದರೆ ನಿನ್ನ ವಿಷಯ ಹೊರಗಡೆ ಸ್ಪ್ರೆಡ್ ಆದರೆ ಹೋಗೋದು ನಿನ್ನ ಮರ್ಯಾದೆಯಲ್ಲ, ಅವಳದ್ದೇ. ಡೋಂಟ್ ವರಿ, ಅವಳಿಗೆ ಅಷ್ಟೊಂದು ಧೈರ್ಯ ಇಲ್ಲ. ನೀನು ಅವಳ ವಿಷಯ ಬಿಟ್ಟಾಕು. ನಿನ್ನ ಉಡ್ಬಿ ಬಗ್ಗೆ ಯೋಚನೆ ಮಾಡು. ಇನ್ನೇನು ಸ್ವಲ್ಪ ದಿನದಲ್ಲಿ ಮಿಂಗಲ್ ಆಗ್ತಾ ಇದ್ದೀಯಾ ಎಂದನು ಕಣ್ಣು ಹೊಡೆಯುತ್ತಾ. ಮೊದಲು ಈ ಮದುವೆ ಒಂದು ಆದಷ್ಟು ಬೇಗ ಆಗ್ತಾ ಇರ್ತಿದ್ರೆ ಸಾಕಿತ್ತು ಕಣು. ಅಲ್ಲಿವರೆಗೆ ನನಗೆ ಸಮಾಧಾನನೇ ಇಲ್ಲ. ಎಲ್ಲಿ ಆ ಸಮ್ಮು ಎಲ್ಲ ವಿಷಯನೂ ಬಾಯಿ ಬಿಟ್ಟು ಬಿಡ್ತಾಳೋ ಅಂತ ಒಳ್ಗೊಳ್ಗೆ ತುಂಬ ಟೆನ್ಷನ್ ಆಗ್ತಿದೆ ಮಗ. ಅಟ್ಲೀಸ್ಟ್ ಅವಳ ಮಗುನಾದರೂ ಕರಗಿಸಿ ಬಿಡ್ತಾ ಇರ್ತಿದ್ರೆ ನನಗೆ ಸ್ವಲ್ಪ ನೆಮ್ಮದಿ ಆಗ್ತಿತ್ತು ಎಂದನು ವಿಕ್ರಾಂತ್ ಏನನ್ನೋ ಯೋಚನೆ ಮಾಡುತ್ತಾ. ಡೋಂಟ್ ವರಿ ಮಗ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಬಿ ಕೂಲ್. ನಾನಿಲ್ವಾ? ತಗೋ, ಒಂದು ಪೆಗ್ ಹಾಕು, ಎಲ್ಲ ಸರಿ ಹೋಗುತ್ತೆ ಎಂದವನೇ ಮದ್ಯಪಾನ ತುಂಬಿದ ಲೋಟವನ್ನು ವಿಕ್ರಾಂತ್ನ ಮುಂದೆ ಹಿಡಿದನು. ಅದೇನು ಗಂಭೀರ ಯೋಚನೆಯಲ್ಲಿ ಮುಳುಗಿದ್ದವನು ಒಂದೇ ಕುಟುಕಿಗೆ ಅದರಲ್ಲಿದ್ದ ಎಲ್ಲ ಮದ್ಯವನ್ನು ಕುಡಿದು ಮುಗಿಸಿಬಿಟ್ಟಿದ್ದನು. ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ಸಮೃದ್ಧಿ ಒಂದೇ ಸಮನೆ ಫೋನ್ ರಿಂಗ್ ಆದಾಗ ಪಾಠವನ್ನು ಅರ್ಧಕ್ಕೆಯೇ ನಿಲ್ಲಿಸಿ ಹೊರಗಡೆ ಬಂದು ಫೋನ್ ರಿಸೀವ್ ಮಾಡಿದಳು. ಹಲೋ ಮೇಡಮ್, ನೀವು ಸಮಷ್ಟಿ ಅಕ್ಕ ಸಮೃದ್ಧಿ ಅಲ್ವಾ? ನಾವು ಅವಳ ಕಾಲೇಜ್ನಿಂದ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ಮ ತಂಗಿ ಇನ್ನೂ ಈ ಸೆಮಿಸ್ಟರ್ ಫೀಸ್ ಪೇ ಮಾಡಿಲ್ಲ ಎಂದರು ಅತ್ತಲಿಂದ. ಅವರ ಮಾತು ಕೇಳಿ ತುಸು ಗೊಂದಲವಾಗಿತ್ತು ಸಮೃದ್ಧಿಗೆ. ಫೀಸ್ ಪೇ ಮಾಡಿಲ್ವಾ? ಅವಳ ಹತ್ರ ಮೊನ್ನೆನೇ ಫೀಸ್ ಪೇ ಮಾಡೋದಕ್ಕೆ ಅಮೌಂಟು ಕೊಟ್ಟಿದ್ದೆ ಮೇಡಮ್. ಫೀಸ್ ಪೇ ಮಾಡಿ ಆಗಿದೆ ಅಂದ್ಲು. ಒಂದು ಸಲ ಕ್ರಾಸ್ ಚೆಕ್ ಮಾಡಿ ನೋಡಿ ಎಂದಳು ಅನುಮಾನಿಸುತ್ತಳೆ. ನೋ ಮೇಡಮ್, ಅವರಿನ್ನೂ ಫೀಸ್ ಪೇ ಮಾಡಿಲ್ಲ. ನಾಡಿದ್ದಿಗೆ ಲಾಸ್ಟ್ ಡೇಟ್. ಸೊ ಪ್ಲೀಸ್ ಆದಷ್ಟು ಬೇಗ ಫೀಸ್ನ ಪೇ ಮಾಡಿಬಿಡಿ ಎಂದವರಿಗೆ ಸರಿ ಮೇಡಮ್ ಎಂದು ಹೇಳಿ ಕಡೆ ತುಂಡರಿಸಿದವಳಿಗೆ ಅದೇಕೋ ತಂಗಿಯ ಮೇಲೆ ಸಣ್ಣ ಅನುಮಾನ ಮೂಡಿತ್ತು. ಹಲೋ ಮಿಸ್ಟರ್ ವಿಕ್ರಮ್ ದೇವಸ್ಯ, ಮತ್ತೆ ನಿಮ್ಮ ವ್ಯವಹಾರ ಎಲ್ಲ ಹೇಗೆ ನಡೀತಾ ಇದೆ? ಅಂದಹಾಗೆ ನಾನೊಂದು ವಿಷಯ ಕೇಳ್ಪಟ್ಟೆ. ನಿಮ್ಮ 2 ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿಸಿದ್ರಂತೆ. ನೀವು ಕಲಬೆರಕೆ ಇರೋ ಐಟಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಾ ಇದ್ದೀರಂತ, ನಿಜನಾ ಎಂದು ಕೇಳಿದವನ ಮಾತಿನಲ್ಲಿ ಅನಕವಿತ್ತು. ಹಲೋ ಮಿಸ್ಟರ್ ಮಣಿಕಾಂತ್, ನನ್ನ ವಿಷಯ ಹಾಗಿರಲಿ. ಅಲ್ಲ, ನೀವ್ಯಾಕೆ ಸರ್ ಕೈಲಿ ಆಗದಿರೋರ ಥರ ಬೆನ್ನ ಹಿಂದೆ ನಿಂತು ಮಾತಾಡ್ತಾ ಇದ್ದೀರಾ? ಅಂದಹಾಗೆ ನಾನು ಒಂದು ವಿಷಯ ಕೇಳ್ಪಟ್ಟೆ. ಬಿಸ್ನೆಸ್ನಲ್ಲಿ ಫುಲ್ ಲಾಸ್ ಆಗಿ ಅಬ್ಬೆಪಾಡಿ ಥರ ಆಗೋಗಿ ಬಿಟ್ಟಿದ್ದೀರಂತೆ. ಛೇ, ಹೀಗಾಗಬಾರ್ದಿತ್ತು ನೋಡಿ. ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ, ಜೀವನನ ಹೇಗಪ್ಪ ನಡೆಸೋದಂತ. ನಿಮ್ಮ ಚೇಳ ಇದ್ದಾನಲ್ಲ ಮೋಹನ್, ಅವನ ಕೈಯಲ್ಲಿ 5 ಲಕ್ಷದ ಚೆಕ್ ಬರೆದು ಕಳಿಸಿದ್ದೀನಿ. ಆ ಹಣದಲ್ಲಿ 0.5% ನಿಮಗೂ ಇದೆ. ಇಬ್ಬರು ಶೇರ್ ಮಾಡಿಕೊಂಡು ನನ್ನ ಹೆಸರು ಹೇಳಿದ ಜೀವನ ಮಾಡಿ, ಓಕೆನಾ? ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀರಂತೆ. ಹಾಗಿದ್ದಾಗ ನಾನು ಇಷ್ಟು ಮಾಡದಿದ್ರೆ ಹೇಗೆ ಅಲ್ವಾ ಎಂದು ಅವನ ಬಾಣವನ್ನು ಅವನಿಗೆ ತಿರುಗಿಸಿಬಿಟ್ಟಿದ್ದನು ವಿಕ್ರಮ್ ಎಂದು ಕೋಪದಿಂದ ಕಿರುಚಿದವನಿಗೆ, ಕಿರ್ಚಬೇಡ. ನಿನಗಿಂತ 4 ಪಟ್ಟು ಜಾಸ್ತಿ ಕಿರುಚೋಕೆ ನನಗೂ ಬರುತ್ತೆ. ನಿನಗೆ ಅಷ್ಟೊಂದು ದಮ್ಮನ್ನೋದಿದ್ದರೆ ನಾಯಿ ಥರ ಅಲ್ಲೆಲ್ಲೋ ಕೂತು ಬೊಗಳೋದು ಬಿಟ್ಟು ನನ್ನ ಮುಂದೆ ಬಂದು ಬೊಗಳು. ಬೆನ್ನ ಹಿಂದೆ ನಿಂತು ಈ ಥರ ಕೆಲಸ ಮಾಡೋನ್ನ ಹೇಡಿಗಳು ಅಂತಾರೆ. ಏನಂದೆ ನೀನು? ನನ್ನ 2 ಫ್ಯಾಕ್ಟ್ರಿ ಸೀಸ್ ಆಯ್ತಂತಲ್ವ? ಓ,
ಅದಕ್ಕೆ ಇಷ್ಟೊಂದು ಖುಷಿ ಸಂಭ್ರಮ ಅಂತ 10 ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡೋದು ನನಗೆ ಚಿಟಿಕೆ ಹೊಡೆದಷ್ಟು ಸುಲಭದ ಕೆಲಸ ಅನ್ನೋದನ್ನು ಮರಿಬೇಡ ಮಣಿಕಾಂತ್. ನೀನೆಷ್ಟೇ ನನ್ನನ್ನು ತುಳಿಯೋಕೆ ಪ್ರಯತ್ನ ಪಟ್ಟರು ನಾನು ಮೇಲೆ ಮೇಲೆ ಹೋಗ್ತಾನೆ ಇರ್ತೀನಿ. ನಿನ್ನ ಕೈಲಿ ತಾಕತ್ತಿದ್ರೆ ನನ್ನನ್ನು ಸೋಲಿಸೋಕೆ ಟ್ರೈ ಮಾಡು. ಆಲ್ ದ ಬೆಸ್ಟ್ ಎಂದವನೇ ಕರೆ ಕಟ್ ಮಾಡಿ ಕೋಪದಿಂದ ಫೋನ್ನ ಸೋಫಾದ ಮೇಲೆ ಎಸೆದು ಬಿಟ್ಟವನು ಚೇರ್ಗೆ ತಲೆ ಒಡಗಿಸಿ ಮಲಗಿದವನ ಸ್ಮೃತಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದ ಘಟನೆಗಳದ್ದೇ ಕಾರುಬಾರು. ತಕ್ಷಣ ಕಣ್ಬಿಟ್ಟವನು ಕೋಪದಿಂದ ಮುಷ್ಟಿ ಬಿಗಿಯುತ್ತಾ ಫೋನ್ ಕೈಗೆತ್ತಿಕೊಂಡು ಅದ್ಯಾರಿಗೋ ಕರೆ ಮಾಡಿದನು. ಪುಷ್ಪ, ಎಲ್ಲನೂ ಒಳ್ಳೆಯದೇ ಆಗ್ತಿದೆ ನೋಡು. ನಿನ್ನ ಮಗನ ಮದುವೆನೂ ಹತ್ರ ಬರ್ತಿದೆ. ಈ ಸಮಯದಲ್ಲಿ ನಮ್ಮ ಜೊತೆ ಜೈ ಕೂಡ ಇರ್ತಾ ಇದ್ದಿದ್ರೆ ತುಂಬ ಖುಷಿ ಪಡೋನು ಎಂದವರ ಕಣ್ಣುಗಳಲ್ಲಿ ಅಶ್ರು ಬಿಂದುಗಳು ಶೇಖರಣೆ ಆಗಿದ್ದವು. ಅವರ ಮಾತು ಕೇಳಿ ಪುಷ್ಪರವರಿಗೂ ದುಃಖ ಉಮ್ಮಳಿಸಿ ಬಂದಿತ್ತು. ದಯವಿಟ್ಟು ಕ್ಷಮಿಸಮ್ಮ. ಹಳೆಯದನ್ನೆಲ್ಲ ನೆನಪು ಮಾಡಿ ನಿನ್ನನ್ನು ಮತ್ತೆ ದುಃಖದಲ್ಲಿ ಮುಳುಗೋ ಹಾಗೆ ಮಾಡಿದೆ ಎಂದು ಸೊಸೆಯ ಕಣ್ಣೀರು ಕಂಡು ಹೇಳಿದರು. ಅಂದಹಾಗೆ ವಿಕ್ರಮ್ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ಯಮ್ಮ ಎಂದು ಮಾತನ್ನು ಬೇರೆ ಕಡೆ ಹೊರಳಿಸುವ ಸಲುವಾಗಿ ಕೇಳಿದರು ಅನ್ನಪೂರ್ಣ. ಇನ್ನೂ ಎಷ್ಟು ಅಂತ ಪ್ರಯತ್ನ ಮಾಡಲಿ ಅತ್ತೆ. ಪ್ರತಿದಿನ ಪ್ರತಿಕ್ಷಣ ನನ್ನ ಶಕ್ತಿ ಮೀರಿ ಅವನನ್ನು ಮಾತಾಡಿಸೋಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದರೆ ಅವನು ಮಾತ್ರ ನನ್ನ ಮುಖನೇ ನೋಡಲ್ಲ ಅಂತಾನೆ. ಹೆತ್ತ ಮಗನಿಂದ ಇಂಥ ತಿರಸ್ಕಾರ ಯಾವ ತಾಯಿಗೂ ಬರಬಾರ್ದು ಅತ್ತೆ. ಬದುಕಿದ್ರು ಸತ್ತಾಗೆ ಅಂತಾನೆ ಅನಿಸುತ್ತೆ ಎಂದರು ಭಾವುಕರಾಗಿ. ಅಳ್ಬೇಡ ಪುಷ್ಪ, ನೀನು ಈ ಮನೆ ಮಹಾಲಕ್ಷ್ಮಿ. ನೀನು ಕಣ್ಣೀರು ಹಾಕಬಾರ್ದು. ಅದು ಈ ಮನೆಗೆ ಶ್ರೇಯಸ್ಸಲ್ಲಮ್ಮ. ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ಒಂದಲ್ಲ ಒಂದಿನ ಅವನಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆಗ ಅವನೇ ಎಲ್ಲನೂ ಅರ್ಥ ಮಾಡ್ಕೋತಾನೆ, ನಿನ್ನ ಹತ್ರ ಮಾತಾಡ್ತಾನೆ ಎಂದು ಸೊಸೆಯನ್ನು ಸಮಾಧಾನಗೊಳಿಸಲು ನೋಡಿದರು ಅನ್ನಪೂರ್ಣ. ಸಮ್ಮು ಸಮ್ಮು ಎಂದು ಹೊರಗಡೆಯಿಂದಲೇ ಕೂಗಿಕೊಂಡು ಬಂದಳು ಸಮೃದ್ಧಿ. ಅವಳ ಧ್ವನಿ ಕಿವಿಗೆ ಬೀಳುತ್ತಿದ್ದ ಹಾಗೆ ಕೋಣೆಯೊಳಗಿದ್ದ ಸಮಷ್ಟಿ ಹೊರಗೋಡಿ ಬಂದಿದ್ದಳು. ಅದೇಕೋ ಅವಳ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲು ಅವಳಿಂದ ಸಾಧ್ಯವಾಗುತ್ತಿಲ್ಲ. ಅಕ್ಕ, ಏನಾಯಿತು? ಏನು ವಿಷಯ ಎಂದು ನೆಲ ನೋಡುತ್ತಲೇ ಕೇಳಿದವಳ ಮುಂದೆ ಕೈ ಕಟ್ಟಿ ನಿಂತವಳು. ಮೊನ್ನೆ ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ನನ್ನ ಹತ್ರ ಹಣ ತೆಗೊಂಡ್ಯಲ್ಲ, ಫೀಸ್ ಕಟ್ಟಿದ್ಯಾ ಎಂದು ಗಂಭೀರವಾಗಿ ಕೇಳಿದಳು. ಅವಳ ಮಾತು ಕೇಳಿ ತಬ್ಬಿಬ್ಬಾದವಳು. ಫೀಸ್? ಹಾಂ ಅಕ್ಕ, ಕಟ್ಟಿದ್ದೀನಿ ಎಂದಳು ತಡವರಿಸುತ್ತಲೇ. ಹೌದಾ, ಸರಿ ಹಾಗಾದರೆ ಎಲ್ಲಿ ಹೋಗಿ ಫೀಸ್ ಕಟ್ಟಿದ ರಿಸಿಪ್ಟ್ ತಾ ನೋಡೋಣ ಎಂದಳು ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ. ರಿಸಿಪ್ಟಾ ಎಂದು ರಾಗ ಎಳೆದವಳಿಗೆ ಹೇಳತೀರದ ಆತಂಕ. ರಿಸಿಪ್ಟೇ, ಫೀಸ್ ಕಟ್ಟಿದ ಪ್ರೂಫ್ಗೆ ಕಾಲೇಜ್ನಿಂದ ಕೊಡ್ತಾರಲ್ಲ ನಿಮಗೆ, ಅದನ್ನು ತಾ ಹೋಗು ಎಂದಳು ಸಮೃದ್ಧಿ. ಏನು ಮಾಡಬೇಕು, ಏನು ಹೇಳಬೇಕು ಒಂದೂ ತೋಚುತ್ತಿಲ್ಲ ಹುಡುಗಿಗೆ. ಇನ್ನೂ ಅಲ್ಲೇ ನಿಂತಿದ್ದರೆ ಖಂಡಿತ ಸಿಕ್ಕಿ ಬೀಳುತ್ತೇನೆ ಎಂದುಕೊಂಡವಳು ಕೋಣೆಯೊಳಗೆ ಹೋಗಿ ಯಾವುದೋ ಒಂದು ರಿಸಿಪ್ಟ್ ತಂದು ಸಮೃದ್ಧಿಯ ಕೈಗೆ ಇಟ್ಟಿದ್ದಳು. ಅವಳ ಕೈಯಿಂದ ರಿಸಿಪ್ಟ್ ತೆಗೆದುಕೊಂಡವಳು ಅದನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಾ, ನಾನು ಕೇಳಿದ್ದು ಕಳೆದ ಸಲದ ಫೀಸ್ ರಿಸಿಪ್ಟ್ ಅಲ್ಲ, ಮೊನ್ನೆ ಪೇ ಮಾಡಿದ್ಯಲ್ಲ ಅದು, ಇದು ಅದಲ್ಲ ಎಂದಳು. ಅಕ್ಕ, ಬ್ಯಾಗಲ್ಲಿಟ್ಟಿದ್ದೆ, ಆದರೆ ಈಗ ಕಾಣಿಸ್ತಿಲ್ಲ ಕಣೆ, ಅದೆಲ್ಲೋ ಮಿಸ್ ಆಗಿದೆ ಎಂದು ನುಡಿದವಳ ಕೆನ್ನೆಗೆ 4 ಬಾರಿಸಿ ಬಿಡೋಣ ಅನ್ನಿಸಿಬಿಟ್ಟಿತ್ತು ಸಮೃದ್ಧಿಗೆ. ಎಷ್ಟೊಂದು ಸರಾಗವಾಗಿ ಸುಳ್ಳು ಹೇಳುತ್ತಿರುವಳು. ಸಮ್ಮು, ಸಾಕು, ಸುಳ್ಳು ಹೇಳಬೇಡ. ನೀನು ಫೀಸ್ ಕಟ್ಟಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕಾಲೇಜ್ನಿಂದ ನನಗೆ ಕಾಲ್ ಬಂದಿತ್ತು, ಫೀಸ್ ಇನ್ನೂ ಯಾಕೆ ಪೇ ಮಾಡಿಲ್ಲ ಅಂತ. ನೋಡು, ನಾನು ನಿನ್ನಲ್ಲಿ ಫೀಸ್ ಯಾಕೆ ಇನ್ನೂ ಕಟ್ಟಿಲ್ಲ ಅಂತ ಕೇಳಲ್ಲ, ಆದರೆ ನಾನು ಫೀಸ್ ಕಟ್ಟೋಕೆ ಅಂತ ಕೊಟ್ಟೇ ಅಲ್ಲ ಹಣ, ಅದನ್ನೇ ಏನು ಮಾಡಿದೆ ಹೇಳು ಎಂದಳು ದಿಟ್ಟವಾಗಿ. ಉಸಿರು ಕಟ್ಟಿದ ಹಾಗಾಗಿತ್ತು ಸಮಷ್ಟಿಗೆ. ಹಿಂದೆಂದೂ ಅವಳು ಈ ತರಹ ಪ್ರಶ್ನೆ ಮಾಡಿರಲಿಲ್ಲವಲ್ಲ. ನಿನ್ನೆ ಕೇಳ್ತಾ ಇರೋದು ಸಮ್ಮು, ಹಣನ ಏನು ಮಾಡಿದೆ ಎಂದವಳು ಧ್ವನಿ ಏರಿಸಿದರೆ ಸಮಷ್ಟಿ ಅಕ್ಕನ ರೌದ್ರ ರೂಪ ಕಂಡು ಹಿಡಿಯಷ್ಟು ಆಗಿದ್ದಳು. ಮಗಳ ಜೋಡು ಧ್ವನಿ ಕಿವಿಗೆ ಬಿದ್ದ ತಕ್ಷಣ ಹೇಮರವರು ಕೂಡ ಧಾವಿಸಿ ಬಂದರು. ನಾನು ಹೇಳಿದ ಕೆಲಸ ನಾಳೆ ಒಳಗೆ ಆಗಿರಬೇಕು. ನನಗೆ ಎಲ್ಲ ಡೀಟೇಲ್ಸ್ ಕೂಡ ನಾಳೆ ಬೆಳಿಗ್ಗೆ ನನ್ನ ಟೇಬಲ್ ಮೇಲೆ ರೆಡಿ ಆಗಿರಬೇಕು. ಹಾಗೆ ಹಾಸ್ಪಿಟಲ್ನಲ್ಲಿ ಅವತ್ತು ಅಡ್ಮಿಟ್ ಆದ ಮಕ್ಕಳ ಎಲ್ಲ ಪೇರೆಂಟ್ಸ್ಗೂ ಕಾಲ್ ಮಾಡಿ ಮಕ್ಕಳು ಹೇಗಿದ್ದಾರೆ ಅಂತ ಈಗಲೇ ತಿಳ್ಕೊಳ್ಳಿ. ಹಾಗೆ ನಮ್ಮ ಕಡೆಯಿಂದ ಕ್ಷಮೆನೂ ಕೇಳಿ. ಯಾಕಂದರೆ ನಮಗೆ ನಮ್ಮ ಬಿಸ್ನೆಸ್ಗೆ ಪಬ್ಲಿಕ್ ತುಂಬ ಇಂಪಾರ್ಟೆಂಟ್. ನಮ್ಮ ಕಂಪನಿ ನಡೀತಾ ಇರೋದೇ ಅವರಿಂದ ಎಂದನ್ನು ಕುರ್ಚಿಗೆ ಒರಗಿಕೊಳ್ಳುತ್ತಾ. ಓಕೆ ಸರ್, ನೀವು ನನಗೆ ಒಪ್ಪಿಸಿದ ಕೆಲಸ ನಾಳೆ ಒಳಗೆ ಆಗಿರುತ್ತೆ. ಡೋಂಟ್ ವರಿ, ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಎಂದನು ಅತ್ತ ಕಡೆಯಿಂದ ಓರ್ವ ವ್ಯಕ್ತಿ. ಕಡೆ ತುಂಡರಿಸಿದವನ ಮುಖದ ಮೇಲೆ ಗಂಭೀರತೆ ಎದ್ದು ಕಾಣುತ್ತಿತ್ತು. ಮುಂದುವರಿಯುವುದು.